ಕಾಲೇಜು ಸಮಯಕ್ಕೆ ಬಸ್ ಬಿಡಿಸುವಂತೆ ಕೆಎಸ್ಆರ್ಟಿಸಿ ಅಧ್ಯಕ್ಷರ ಮನೆಗೆ ಬಂದ ವಿದ್ಯಾರ್ಥಿಗಳು. ಸಮಯಕ್ಕೆ ಸರಿಯಾಗಿ ಬಸ್ಗಳು ಬಾರದೇ ಇರುವುದರಿಂದ ತರಗತಿಗಳಿಗೆ ಸಮಯಕ್ಕೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಬಸ್ಗಳ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸಲು ಸೂಚನೆ ನೀಡಬೇಕೆಂದು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರು ಹಾಗೂ ಗುಬ್ಬಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವರ ತುಮಕೂರು ನಿವಾಸದ ಬಳಿ ಅಂಕಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿ ಸಮೂಹ ಭೇಟಿ ನೀಡಿ ತಮ್ಮ ಗೋಳನ್ನು ಹೇಳಿಕೊಂಡಿದ್ದಾರೆ. ವಿದ್ಯಾರ್ಥಿ ಪವನ್ ಮಾತನಾಡಿ, ಸಮಯಕ್ಕೆ ಸರಿಯಾಗಿ ಬಸ್ಗಳು ಬಾರದೇ ಇರುವುದರಿಂದ ನಾವು ಕ್ಲಾಸ್ಗಳಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಹಾಗಂತ ಇಲ್ಲೇ ಇರಲು ಹಾಸ್ಟೆಲ್ ವ್ಯವಸ್ಥೆಯೂ ಸಹ ಇಲ್ಲ. ದಿನನಿತ್ಯ ಇದೇ ಪರಿಸ್ಥಿತಿ ಎದುರಾಗಿದೆ. ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ರೀತಿ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರ ಜೊತೆ ನಿರ್ವಾಹಕರು, ಚಾಲಕರು ಸಂಯಮದಿಂದ ವರ್ತಿಸುವಂತೆ ಸೂಚಿಸಲು ಶಾಸಕರ ಬಳಿ ಮನವಿ ಮಾಡಲಾಗಿದೆ ಎಂದರು. ಮನವಿ ಸ್ವೀಕರಿಸಿದ ಅಧ್ಯಕ್ಷರು ಸ್ಥಳದಿಂದಲೇ ಜಿಲ್ಲಾ ನಿಯಂತ್ರಣ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆ ಬಗೆಹರಿಸುವುದರ ಜೊತೆಗೆ ನಿರ್ವಾಹಕರನ್ನು ಬೇರೆಡೆ ವರ್ಗಾಯಿಸಲು ಸೂಚಿಸಿದರು. ಗಾಡಿ ನಂಬರ್ 940 70 ರೂಟ್ ನಂಬರ್ ಗೊತ್ತಿಲ್ಲ. ಚೇಳೂರು ಮೇಲೆ ಬರೋದು ಅಲಸಂದ್ರ, ಚೇಳೂರು, ದೇವರಹಳ್ಳಿ, ಕೊಳಕೊಪ್ಪ ಮೇಲೆ ಬರುತ್ತಲ್ಲಪ್ಪ. ಅದು ಎಷ್ಟೊತ್ತಿಗೆ ಬರುತ್ತೆ? ಬೆಳಗ್ಗೆ 7:30 ಬಿಟ್ಟರೆ ತುಮಕೂರಿಗೆ ಬರೋದು 10 ಗಂಟೆ ಆಗುತ್ತೆ. ಯಾಕಾಗುತ್ತೆ? ಯಾರು ಕಂಡಕ್ಟರ್ ಅವರು? ಅಮ್ಮ ಅದು ಯಾರು ಹೆಣ್ಮಗ ಹಾಕಿದೆ ಅಂತ ಏನೆಲ್ಲ ಕೆಟ್ಟ ಮಾತಾಡ್ತಿರ್ತಲ್ಲ. ಅದು ಚೇಂಜ್ ಮಾಡ, ಎಮ್ಮನ್ನ ಚೇಂಜ್ ಮಾಡಿ ಬೇರೆಯನ್ನ ಹಾಕಿ ಇಂಟರ್ವ್ಯೂ ಬರೋಂಗೆ ಮಾಡಿ. ಅವೆಲ್ಲ ಇಂಟೀರಿಯರ್ ಮಕ್ಕಳು, ಅವ್ರಿಗೆ ಡೈಲಿ ಒಂದೊಂದು ಪೀರಿಯಡ್ ಚಕ್ಕರ್ ಆಗ್ತಾವಂತೆ, ಲೇಟ್ ಆಗುತ್ತಂತೆ. ಸರಿ ಮಾಡೋದು ಚೆಕ್ ಮಾಡೋದು ಲೇಡಿ ತೆಗೆದಾಕ್ತೀವಿ. ಬೇರೆ ಹೆಣ್ಮಕ್ಳು ತಾವೇ ಕೆಟ್ಟ ಬಿಹೇವ್ ಮಾಡಿದ್ರು. ಹಂಗೆ ಯಾರೇ ಅವರು ಇನ್ನೊಂದು ಬಸ್ ಹಾಕ್ತೀವಿ ಹಿಂದೇಳಿ ಎಲ್ಲಿಂದ ಶಿರಾಯಿಂದ ಕರೆಕ್ಟಾಗಿ ಬರ್ತಿಲ್ಲ. ನಾವೇನ ಕೇಳೋಕ್ಕೋದ್ರೆ ರೆಸ್ಪೆಕ್ಟ್ ಅನ್ರೆಸ್ಪೆಕ್ಟ್ ಆಗಿ ಬಂದಾಗ ಹತ್ಕೊಳ್ರಿ, ಬರೀ ದುರಾಂಕರ್ದಾಗ ಮಾತಾಡೋದು, ಅಪ್ಪ ಅಮ್ಮ ಬಾಯಿ ಕೆಲ್ಸ ಮಾತಾಡೋದು, ವಯಸ್ಸಾದವ್ರು ಬಂದರೆ ಬೇಕಾದ್ರೆ ಬಸ್ ಇಲ್ದೋಗು, ರೆಸ್ಪೆಕ್ಟ್ ಇಲ್ದಂಗೆ ಅವ್ರನ್ನ ಆಚೆ ಕಳಿಸೋದು, ಈ ಥರ ಮಾಡ್ತಾರೆ. ಏನೋ ಕೇಳೋಕೆ ಹೋದರೆ ಬೇಕಾದ್ರೆ ಮಾತ್ರ ಸೀಟ್ ಹತ್ತಿಸ್ಕೊಂಡು ಬರ್ತಾರೆ. ನಾವು ಹೊತ್ತಕ್ಕೆ ಹೋದರೆ ಡೋರ್ಗೆ ಡೋರ್ ಹಾಕೊಂಡು ಚಲೋ ಗಾಡಿ ಮೂವ್ ಮಾಡ್ತಿದ್ದಾರೆ. ಬೇಕಾದರೆ ಬರ್ರಿ, ಇಲ್ಲಾಂದರೆ ಇಳಿದೋಗ್ರಿ ಅಂತ ಮಾತಾಡ್ತಾರೆ. ರೆಸ್ಪೆಕ್ಟ್ ಇಲ್ಲ ಸರ್ ಅವರು. ಯಾರ ಹತ್ರ ಹೇಳಿದ್ರಿ? ಎಮ್ ಎಲ್ ಹತ್ರ ಹೇಳಿದ್ವಿ, ಮಾತಾಡಿದ್ವಿ, ಬಗೆ ಸಪೋರ್ಟ್ ಅಂತ ಹೇಳಿದ್ರು. ಏನಂದ್ರು? ಚೇಂಜ್ ಮಾಡಿರಿ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ದಾರೆ. ಬಗೆಹರಿಸಿ ಕೊಟ್ಟು ನಾಳೆಯಿಂದ ಕರೆಕ್ಟಾಗಿ ಕೊಡ್ತೇನೆ ಅಂತ ಹೇಳಿದ್ರು. ಕ್ಷಣ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ 369 ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.